ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಿಂದ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು 2014ರಿಂದ ಇಲ್ಲಿವರೆಗೆ ಇಡೀ ಭಾರತ ದೇಶದಲ್ಲಿ ಒಳ್ಳೆ ಉತ್ತಮ ಕೆಲಸವನ್ನು ಮಾಡಿ ಇಡೀ ನಂಬರ್ 1 ಅನ್ಸ್ಕೊಂಡು ಹೆಸರನ್ನು ತರ್ತಕ್ಕಂಥ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ನಮ್ಮ ಕೇಂದ್ರ ಸರ್ಕಾರ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥದ್ದು ಇಡೀ ವಿಶ್ವವನ್ನೇ ಕಡ್ತೆಗೆದು ನೋಡ್ತಕ್ಕಂಥದ್ದು ನಾವೆಲ್ಲ ನೋಡ್ತೀವಿ. ಆದರೆ ಇವತ್ತು ಕಾಂಗ್ರೆಸ್ನವ್ರಿಗೆ ಏನಾಗ್ಯದಪ್ಪ ಅಂತಂದ್ರೆ ಕೈಲಾಗಲಾರ್ದ ಜೋಗಿ ಮೇಲೆ ಹರ್ಕೋತಿತ್ತತ್ತು. ಹಂಗೆ ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ನಮ್ಮ ದೇಶದ ಪ್ರಧಾನಿ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಹೆಸರನ್ನು ಕೆಡಿಸ್ಬೇಕು ಅಂಥೇಳಿ ಈ ನೀಟ್ ಎಕ್ಸಾಮ್ದಲ್ಲಿ ಏನು ಎಕ್ಸಾಮ್ದ ಒಂದು ನೆಪ ಮಾಡಿ ಈ ಬಾಡಿಗೆ ಗುಂಡಾಗಳನ್ನು ಕರ್ಕೊಂಡು ಬಂದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದ ಮುಂದೆ ಹೋರಾಟ ಮಾಡಿ ಉದ್ದೇಶಪೂರ್ವಕವಾಗಿ ಹೆಸರು ಕೆಡಿಸ್ಬೇಕಂತ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿಯವರು ಅವರ ಸಂಸದರು ಇದು ಮಾಡ್ತಾಯಿದ್ದಾರೆ. ಅದರಲ್ಲಿ ಪಾಲ್ಗೊಳ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಜನ ಇದ್ದರೂ ಕೂಡ ಬೇರೆ ಬೇರೆ ಗುಂಡಾಗಳನ್ನು ಕರ್ಕೊಂಬಂದು ಅಲ್ಲಿ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದವರೇ ಮಾಡಿದ್ದಿದ್ದನ್ನು. ಆದರೆ ಇವತ್ತು ನಮ್ಮ ದೇಶದ ಪ್ರಧಾನಿ ಒಂದು ಮಾತು ಹೇಳ್ಯಾರ, ಏನಪ್ಪ ಅಂತಂದರೆ ನೀಟ್ ಎಕ್ಸಾಮ್ದಲ್ಲಿ ಏನು ಸೋರಿಕೆ ಆಗಿದೆ, ಯಾರು ತಪ್ಪಿಸ್ತರದಾರ ಆ ತಪ್ಪಿಸ್ತರನ ಮೇಲೆ ನಾನು ಕ್ರಮ ತಕ್ಕೋತೀನಿ, ಅವರಿಗೆ ನಾನು ಸುಮ್ಮನೆ ಬಿಡಂಗಿಲ್ಲ ಅಂತಕ್ಕಂಥದ್ದು ನಮ್ಮ ದೇಶದ ಪ್ರಧಾನಿ ಈಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಇವರು ಉದ್ದೇಶಪೂರ್ವಕವಾಗಿ ಇವತ್ತು ಹತಾಶರಾಗಿ ಇವತ್ತು ಕಾಂಗ್ರೆಸ್ನವರು ಇದೇನು ನಾಟಕ ಮಾಡಕತ್ತಾರೆ, ಇದು ನಾಟಕ ಊರುಗಳನ್ನೆಲ್ಲ ಇದನ್ನು ಇಲ್ಲೇ ಕೈ ಬಿಡಬೇಕು. ಇಲ್ಲ ಅಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಲ್ಲಿ ಭಾಳ ಅತೀ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ. ಇದನ್ನು ನೀಟದಲ್ಲಿ ಇವತ್ತು ಎಷ್ಟೋ ಮೆಡಿಕಲ್ ಕಾಲೇಜಲ್ಲಿ ಇವತ್ತು 60 ವರ್ಷ ಈ ಕಾಂಗ್ರೆಸ್ನವ್ರು ಏನು ಮಾಡೋದು, ಇವತ್ತು ಎಷ್ಟು ಮೆಡಿಕಲ್ ಕಾಲೇಜ್ ಮಾಡೋರು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಬೆನ್ನೆಲುವಾಗಿ ಸಪೋರ್ಟ್ ಮಾಡ್ತಕ್ಕಂಥ ನಮ್ಮ ಧೀಮಂತ ನಾಯಕ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು ಇದನ್ನೆಲ್ಲ ಬಿಟ್ಕೊಂಡು ಉದ್ದೇಶಪೂರ್ವಕವಾಗಿ ಇದು ಮಾಡ್ಯಾರ. ಇದನ್ನು ನಾವು ಖಂಡನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್ಕಾರ ಜವಾಬ್ದಾರಿ ಇದೆ ಸರ್. ಅವ್ರು ಕೂತಿರ್ತಾರೆ 20 ದಿವಸ ಉಪವಾಸ ಸತ್ಯಾಗ್ರಹ ಅಲ್ಲಿ ಹೋಗಬೇಕಾಗಿತ್ತು, ಅವ್ರ ಮಾತು ಕೇಳಬೇಕಾಗಿತ್ತು ಸರ್. ಅಲ್ಲಿ ಹೋಗಿಲ್ಲ. ಯಾರು ಹೋಗ್ಬೇಕಾಗಿತ್ತು? ಸರ್ಕಾರ ಹೋಗಬೇಕಾಗಿತ್ತು. ಸರ್ಕಾರ ಹೋಗಿಲ್ಲ, ಅವ್ರಿಗೆ ತಗೊಲೇ ತಪ್ಪದ್ರಿ. ಅವ್ರ ಸರ್ಕಾರ ಇದ್ದಿದ್ದ ಕೆಲಸ ಅದೇ ಅಲ್ಲ. ಅವ್ರು ಈಗ ನಮ್ಮವ್ರೆಲ್ಲರೂ ಹೋಗಿ ಬಂದಾರ, ಅಲ್ಲಿ ನಮ್ಮವ್ರೆಲ್ಲರೂ ಹೋಗಿ ಬಂದಾರ. ಹಾಂ ಅಲ್ಲ, ಉಳುಕಿದವರು ಎಲ್ಲರೂ ಹೋಗ್ಯಾರಲ್ಲ, ಎಲ್ಲರೂ ಹೋಗ್ಯಾರ. ಗೃಹ ಮಂತ್ರಿಯವರು ಅವರು ಬರ್ತಾರೆ, ಅವರು ಬಿಡಂಗಿಲ್ಲ. ಆದರೆ ಏನಾಗ್ಯದ, ಕಾಂಗ್ರೆಸ್ನವ್ರಿಗೆ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಕೆಲಸ ಇಲ್ಲರ ಬಟ್ಟಿಗೆ ಈ ರೀತಿ ಮಾಡ್ಕೊತೊಂಡ್ರೆ ಇದನ್ನು ಅವರ ಏನು ಆಶೆ ಅದ ಅದು ಈಡೇರೋದಿಲ್ಲ. ಇದನ್ನ ಇಲ್ಲೇ ಕೈ ಬಿಡ್ಬೇಕಂತೇಳಿ ಖಂಡನೆಯನ್ನು ಮಾಡ್ಲಿಕ್ಕೆ ಬಯಸ್ತಾರೆ. ಇಲ್ಲ, ಇವರೇನು ನಡೀತಿಲ್ಲ ಇಲ್ಲೇ. ಪ್ರಧಾನಿಯವರು ನಿಮ್ಗೊಂದಿರಲಿ, ಭಾಳ ಕಡೆ ಎಲ್ಲ ಕಡೆ ನಿಗಾ ಇಟ್ಟಾರ. ಇವತ್ತು ನಿಗಾ ಇಟ್ಕೊಂಡು ಎಲ್ಲನೂ ಎಲ್ಲಿ ಯಾರು ತಪ್ಪಿಸ್ತಾರೆ ಮಾಡ್ಯಾರ ಅವ್ನು ಈಗಾಗಲೇ ಅವ್ರು ಕಂಡು ಹಿಡಲಿಕ್ಕೆ ಒಂದು ತಂಡನೂ ಕೂಡ ಮಾಡಿದ್ದಾರೆ. ಅದನ್ನು ಮಾಡಿ ಅವ್ರ ಮೇಲೆ ಕ್ರಮ ತಕ್ಕೋದ್ರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ, ಮನಮೋಹನ್ ಸಿಂಗ್ ಅವರಲ್ಲ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಹೆಸರು ಪಡೆದಾರ ಅವರು. ಯಾವುದು ಈ ನೋಡಿ, ಸ್ಟೂಡೆಂಟ್ ಮ್ಯಾಗ ಲಾಠಿ ಚಾರ್ಜ್ ಮಾಡಿದ್ದು ನಾವು ಸ್ಟೂಡೆಂಟ್ ವಿದ್ಯಾರ್ಥಿಗಳನ್ನೇ. ಅದನ್ನು ತಪ್ಪೇ. ಅದನ್ನು ಕಾಂಗ್ರೆಸ್ನವರು ಉದ್ದೇಶಪೂರ್ವಕ ಮಾಡಕ್ಕೆ ಹಚ್ಚಾರ ಅವ್ರು, ಮತ್ತೊಂದು ನಮ್ಮದೇನಿಲ್ಲ. ಅದನ್ನು ನೀಟ್ ಎಕ್ಸಾಮ್ ಮುಗಿದದ, ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು, ಮರಳಿ ಮತ್ತು ಪ್ರಶ್ನೆ ಪತ್ರಿಕೆ ರೆಡಿ ಆಯಿತು, ವಿದ್ಯಾರ್ಥಿಗಳ ಪರೀಕ್ಷೆ ಬರೆದು ಇವತ್ತು ತಮ್ಮ ಸೀಟನ್ನು ಪಡೆದುಕೊಂಡು MBBS ಅಡ್ಮಿಷನ್ ಮಾಡಿದ್ದಾರೆ. ಅವ್ರೀಗ ಇನ್ನು ಯಾರಿಗೆ ಸೀಟ್ ಸಿಕ್ಕಿಲ್ಲ, ಅವ್ರು ಬೇರೆ ಕಾಲು ಹುಡುಕೋಂಥ ಸಂದರ್ಭ ಅದಾರ ಅವರು. ಇವತ್ತು ಯಾಕೆ ನೀವು ಪ್ರತಿಭಟನೆ ಮಾಡೋಕ್ಕೈತಿ ಡೆಲ್ಲಿ ಒಳಗೆ ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಕೇಳೋಕ್ಕಿಲ್ಲಿ ಹೋರಾಟ ಹಮ್ಮಿಕೊಂಡಿವಿ ಭಾರತೀಯ ಜನತಾ ಪಕ್ಷ. ಯಾಕಂದ್ರೆ ರಾಜ್ಯದಲ್ಲಿ ಹಾಕಾರದ ಬರಗಾಲ ಬಿದ್ದದ, ಜನ ಎಲ್ಲ ಗೋಳಿ ಹೋಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಒಳಗೆ ನಿಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿ ಜಂತರ್ ಮಂತರಲ್ಲಿ ಹೋಗಿ ನೀವು ಹೋರಾಟ ಮಾಡೋಕ್ಕೆ ನಿಮ್ಗೆ ನೈತಿಕ ಹಕ್ಕು ಏನು ಅಂತ ಕೇಳೋ ಸಲಿಂದ ನಾವು ಭಾರತೀಯ ಜನತಾ ಪಕ್ಷ ಬಿಜಾಪುರ ಹೋರಾಟ ಹಮ್ಮಿಕೊಂಡಿವಿ. ಇದು ಸ್ಟೂಡೆಂಟ್ಸ್ ಮೇಲೆ ಲಾಠಿ ಚಾರ್ಜ್ ಮಾಡೋದು ಸರಿನಾ ಸರ್? ಸ್ಟೂಡೆಂಟ್ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ ವಾತಾವರಣ ಕ್ರಿಯೇಟ್ ಮಾಡಿದಾರಲ್ಲ, ಇದು ದುರುದ್ದೇಶ. ಅದು ಬಡಪಾಯಿ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡಿದ್ದಾರೆ. ಅವರು ಬಳಸ್ಕೊಂಡು ಈ ರೀತಿಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದವರು ಭಾರತೀಯ ಜನತಾ ಪಕ್ಷ ಅಲ್ಲ,
ಮೋದಿ ಅವರಲ್ಲ, ಇದು ಕಾಂಗ್ರೆಸ್ಸಿನ ದುರಾಡಳಿತ. ಯಾಕಂದರೆ ಅವರು ಆಡಳಿತದಲ್ಲಿ ಅವರು ತಮ್ಮನ್ನೇ ತಾವು ರಕ್ಷಿಸಿಕೊಳ್ಳೋಕ್ಕಾಗಿಲ್ಲ. ಇವತ್ತು ರಾಜೀವ್ ಗಾಂಧಿ ಅವರು ಹತ್ಯೆ ಆದದ್ದೇನು ಭಾರತೀಯ ಜನತಾ ಸರ್ಕಾರದಾಗ, ಕಾಂಗ್ರೆಸ್ ಸರ್ಕಾರದಲ್ಲಿನ ರಾಜ್ಯದ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಯಿತು, ಕಾಂಗ್ರೆಸ್ ಸರ್ಕಾರದಲ್ಲಿನ ಇಂದಿರಾ ಗಾಂಧಿ ಅವ್ರ ಹತ್ಯೆ ಆಯಿತು. ಅಂದರೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋಂಥ ಕಾಂಗ್ರೆಸ್ಸಿನ ಒಂದು ಮನಸ್ಥಿತಿ ಅದ, ಈಗೂ ಕೂಡ ಅದು ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ಏನು ರೀ? ನೀವು ಸ್ಟೂಡೆಂಟ್ ಮೇಲೆ ನಡೆಸೋದಾಗಿದೆ, ಸ್ಟೂಡೆಂಟ್ ಮೇಲೆ ಲಾಠಿ ಚಾರ್ಜ್ ನನಗೆ ಅನ್ಸೋದು ಸರ್, ಸ್ಟೂಡೆಂಟಲ್ಲಿ ಭಾಳ ಜನ ಇರಲೇ ಇಲ್ಲ. ಅಲ್ಲಿ ಇದ್ದವರೆಲ್ಲ ಸ್ಟೂಡೆಂಟ್ನ ವೇಷ ಹಾಕ್ಕೊಂಡು ಬಂದಂಥ ಈ ದುಷ್ಟ ಶಕ್ತಿಗಳಿದ್ದು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್ಕಾರದ ಬಾಳಿಕೆ ನಿಯಂತ್ರಿಸಲು ಹಾಗೂ ಹದಗೆಟ್ಟಿರುವ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸಲು ರಾಜ್ಯದಲ್ಲಿ ಶಾಂತಿ ಮರುಸ್ಥಾಪನೆ ಮಾಡಲು ಮಧ್ಯಪ್ರದೇಶ